ಈ ರೆಸಿಪಿ ಇನ್ಸ್ಟೆಂಟ್ ಆದ ಹಾಗೂ ಆರೋಗ್ಯಕರವಾದ ಒಂದು ಉಪಹಾರ. ಒಂದೇ ಹಿಟ್ಟಿನಿಂದ ಅನೇಕ ವಿಧದ ಬ್ರೇಕ್ಫಾಸ್ಟನ್ನು ತಯಾರಿಸಬಹುದು. ಈ ಹಿಟ್ಟನ್ನು ಇಡ್ಲಿ ಮೋಲ್ಡಲ್ಲಿ ಸೇರಿಸಿ ಬೇಯಿಸಿ ಮೃದುವಾದ ಇಡ್ಲಿ ತಯಾರಿಸಬಹುದು. ಇದೇ ಹಿಟ್ಟನ್ನು ಬೇಯಿಸಿ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟು ಜೊತೆಗೆ ತೆಂಗಿನ ತುರಿ ಸೇರಿಸಿದರೆ ರುಚಿಯಾದ ಡೋಕ್ಲಾ ತಯಾರಾಗ್ತದೆ. ಪಡ್ಡು ಮೇಕರಲ್ಲಿ ಬೇಯಿಸಿದರೆ ಇನ್ಸ್ಟೆಂಟ್ ಆದ ಪಡ್ಡು ಮಾಡ್ಬೋದು. ಇದ್ಯಾವುದು ಬೇಡ ಅಂತಾದರೆ ರುಚಿಯಾದ ದೋಸೆಯನ್ನು ನಾವು ಮಾಡ್ಬೋದು. ಯಾವುದೇ ತಯಾರಿಸಿ ರುಚಿಯಂತೂ ಅದ್ಭುತವಾಗಿರ್ತದೆ. ಇವತ್ತು ಈ ಹಿಟ್ಟಿನಿಂದ ರುಚಿಯಾದ ಮೃದುವಾದ ಇನ್ಸ್ಟೆಂಟ್ ಆದ ಇಡ್ಲಿಯನ್ನು ಮಾಡಿದ್ದೇನೆ. ಕೇವಲ ಒಂದು 15ರಿಂದ 20 ನಿಮಿಷದಲ್ಲಿ ಇದನ್ನು ತಯಾರಿಸ್ಬೋದು. ಇದಕ್ಕೆ ಹಿಟ್ಟು ಫರ್ಮೆಂಟ್ ಮಾಡೋದಾಗಲಿ ಅಥವಾ ಗ್ರೈಂಡ್ ಮಾಡೋದಾಗಲಿ ಇದ್ಯಾವುದರ ಅವಶ್ಯಕತೆ ಇಲ್ಲ. ಸಖತ್ ಟೇಸ್ಟಿಯಾದ ಪಾಲಕ್ ಸೊಪ್ಪಿನ ಇನ್ಸ್ಟೆಂಟ್ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 1 ಕಟ್ಟಷ್ಟು ಫ್ರೆಶ್ ಆಗಿರುವ ಪಾಲಕ್ ಸೊಪ್ಪನ್ನು ತೊಳೆದಿಟ್ಟಿದ್ದೇನೆ. ಮೊದಲಿಗೆ ಇದನ್ನು ಬೇಯಿಸಲಿಕ್ಕಿದೆ. ಹಾಗಾಗಿ 1 ಕಪ್ ನೀರನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿ ಕುದಿಸಲು ಇಟ್ಟಿದ್ದೇನೆ. ತೊಳೆದಿಟ್ಟ ಸೊಪ್ಪನ್ನು ಈ ನೀರಲ್ಲಿ ಸೇರಿಸಿ ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಪಾಲಕ್ ಸೊಪ್ಪು ಬೇಗ ಬೇಯ್ತದೆ, ಹಾಗಾಗಿ ಜಾಸ್ತಿ ಹೊತ್ತು ಇದನ್ನು ಬೇಯಿಸುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ನೋಡಿ, ಒಂದು ಮಿಕ್ಸಿಂಗ್ ಬೌಲಲ್ಲಿ 3/4 ಕಪ್ಪಷ್ಟು ಮೀಡಿಯಂ ರವೆ, ಬೊಂಬಾಯಿ ರವೆ ಹೇಳ್ತೇವಲ್ಲ, ಅದನ್ನು ಸೇರಿಸುವ. ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಹುಳಿ ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಅಗತ್ಯ ಎಣಿಸಿದರೆ ಪುನಃ ಇನ್ನೊಂದು ಅರ್ಧ ಕಪ್ ನೀರನ್ನು ಸೇರಿಸುವ. ಚೆನ್ನಾಗಿ ಗಟ್ಟಿಯಾಗಿ ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಿಡಬೇಕು. ಇದನ್ನು ಮುಚ್ಚಿ ಒಂದು 10 ನಿಮಿಷ ಇಟ್ಟರೆ ಸಾಕು. ರವೆ ಮೊಸರನ್ನು ಹೀರಿ ಸ್ವಲ್ಪ ಮೃದುವಾಗಬೇಕು. ಈ ಬದಿ ಒಂದು 3 ನಿಮಿಷ ಪಾಲಕ್ ಸೊಪ್ಪನ್ನು ಬೇಯಿಸಿದಾಗಿದೆ. ಇದನ್ನಿಲ್ಲಿ ಕೆಳಗಿಟ್ಟಿದ್ದೇನೆ. ಈಗ ಇದನ್ನು ಈ ನೀರಿನಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಇದರ ನೀರಿದೆಯಲ್ಲ, ನಂತರ ನಾವು ಹಿಟ್ಟು ಕಲಸಲು ಗ್ರೈಂಡ್ ಮಾಡಲೆಲ್ಲ ಬಳಸ್ಬೋದು. ಹಾಗಾಗಿ ಇದನ್ನು ಬಿಸಾಡಬಾರ್ದು. ಈಗ ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸು ತುಂಡು ಮಾಡಿ ಸೇರಿಸ್ತಾ ಇದ್ದೇನೆ. 1 ಇಂಚಷ್ಟು ಶುಂಠಿ ಹಾಗೂ ಬೇಯಿಸಿದ ಪಾಲಕ್ ಸೊಪ್ಪು ಸೇರಿಸುವ. ಅಗತ್ಯ ಎಣಿಸಿದರೆ ಸೊಪ್ಪು ಬೇಯಿಸಿದ ನೀರನ್ನೇ ಸೇರಿಸಿ ನುಣ್ಣಗೆ ನಾವಿದನ್ನು ರುಬ್ಬಿಕೊಳ್ಬೇಕು. ಈಗ ನೋಡಿ, ಒಂದು 10 ನಿಮಿಷ ರವೆ ಮೊಸರಲ್ಲಿ ನೆನೆಸಿದು ಆಗಿದೆ, ಸಾಫ್ಟಾಗಿದೆ. ರುಬ್ಬಿದ ಪಾಲಕ್ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಇದೆಯಲ್ಲ, ಈಗ ಇದಕ್ಕೆ ಸೇರಿಸಬೇಕು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಿದ್ದ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಸೇರಿಸುವ. ಹಾಗೂ ನಾವು ಇದನ್ನು ಮಾಮೂಲಿ ಇಡ್ಲಿ ಮಾಡ್ತೇವಲ್ಲ, ಅದೇ ಹದದಲ್ಲಿ ಈ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿಟ್ಟುಕೊಳ್ಬೇಕು. ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಪುನಃ ಇದನ್ನು ಬೆರೆಸಿಟ್ಕೊಳ್ಬೇಕು. ಈಗ ಇಡ್ಲಿ ಮೋಲ್ಡಿಗೆ ಇಲ್ಲಿ ಎಣ್ಣೆ ಗ್ರೀಸ್ ಮಾಡಿಟ್ಟಿದ್ದೇನೆ. ಹಿಟ್ಟು ಸಹ ರೆಡಿಯಾಗಿದೆ. ಅರ್ಧ ಸ್ಪೂನಷ್ಟು ಈನೋ ಸಾಲ್ಟನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಆ್ಯಕ್ಟಿವೇಟ್ ಮಾಡಬೇಕು. ಒಂದು ಅರ್ಧ ನಿಮಿಷ ಇದನ್ನು ಮಿಕ್ಸ್ ಮಾಡಿ ತಯಾರಾದ ಹಿಟ್ಟನ್ನು ಇಡ್ಲಿ ಮೋಲ್ಡಿಗೆ ಸೇರಿಸುವ. ಪೂರ್ತಿಯಾಗಿ ಸೇರಿಸಬೇಕಾಗಿಲ್ಲ, ಒಂದು 3/4 ಭಾಗದಷ್ಟು ಸೇರಿಸಿದರೆ ಸಾಕು. ಎಲ್ಲ ಮೋಲ್ಡಿಗೆ ಇಲ್ಲಿ ಹಿಟ್ಟನ್ನು ಸೇರಿಸಿಟ್ಟಿದ್ದೇನೆ. ಈಗ ಇದನ್ನು ಸ್ವಲ್ಪ ಈ ರೀತಿಯಲ್ಲಿ ಟ್ಯಾಪ್ ಮಾಡುವ. ನೀವು ಬೇಕಾದರೆ ಉದ್ದನೆಯ ಈ ಥರದ ಕಪ್ಪಿಗೆ ಎಣ್ಣೆ ಗ್ರೀಸ್ ಮಾಡಿ ಅದರಲ್ಲಿ ಸಹ ಬೇಯಿಸ್ಬೋದು. ಈಗ ಪ್ರೀಹೀಟ್ ಆದ ಇಡ್ಲಿ ಪಾತ್ರೆಗೆ ಇದನ್ನು ಸೇರಿಸುವ. ಒಂದು 10ರಿಂದ 12 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಈಗ ನೋಡಿ, ಪೂರ್ತಿಯಾಗಿ ಬೆಂದಿದೆ. ಇದನ್ನು ತಣಿಯಲ್ಲಿ ಇಲ್ಲಿ ಕೆಳಗಿಟ್ಟಿದ್ದೇನೆ. ಇದನ್ನು ಒಂದು 12 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ಈಗ ಒಂದು 2 ನಿಮಿಷ ಇದು ತಣಿಲಿ. ಬಿಸಿಯಲ್ಲೇ ಇದನ್ನು ಡಿಮೋಲ್ಡ್ ಮಾಡಬಾರ್ದು, ತುಂಡಾಗ್ತದೆ. ತಂದ ನಂತರ ಈ ಥರ ತಟ್ಟಿ ಮೋಲ್ಡಿಂದ ಬಿಡಿಸಿಕೊಳ್ಬೋದು. ಎಣ್ಣೆ ಸೇರಿಸಿರುವುದರಿಂದ ಸುಲಭವಾಗಿ ಇದನ್ನು ಡಿಮೋಲ್ಡ್ ಮಾಡ್ಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇದು ಸಂಜೆ ತನಕ ಇದೇ ರೀತಿ ಸಾಫ್ಟ್ ಆಗಿರ್ತದೆ. ನಿಮಗೆ ಏನೋ ಇಷ್ಟ ಇಲ್ಲ ಅಂತಾದರೆ ಸ್ಕಿಪ್ ಮಾಡಿ ಒಂದು 4-5 ಗಂಟೆಗಳ ಕಾಲ ಫರ್ಮೆಂಟ್ ಮಾಡಿ ನಾವು ಮಾಮೂಲಿ ಇಡ್ಲಿ ಬೇಯಿಸ್ತೇವಲ್ಲ, ಅದೇ ರೀತಿಯಲ್ಲಿ ಇದನ್ನು ಬೇಯಿಸ್ಬೋದು. ಇದೇ ರೀತಿ ಕಪ್ಪಲ್ಲಿ ಬೇಯಿಸಿದ ಹಿಟ್ಟನ್ನು ಡಿಮೋಲ್ಡ್ ಮಾಡಿಟ್ಟಿದ್ದೇನೆ. ಇದನ್ನು ಇಲ್ಲಿ ಕಾಯಿ ಚಟ್ನಿ ಹಾಗೂ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಇದೇ ರೀತಿ ಬೇಯಿಸಿ ನಾವು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಒಗ್ಗರಣೆ ಜೊತೆಗೆ ತೆಂಗಿನ ತುರಿ ಸ್ಪ್ರಿಂಕಲ್ ಮಾಡಿ ಡೋಕ್ಲಾ ತಯಾರಿಸ್ಬೋದು. ಬಾಳೆ ಎಲೆಯಲ್ಲಿ ಬೇಯಿಸಿದರೆ ಕಡುಬು ಥರ ಇದನ್ನು ಸವಿಬಹುದು. ಒಂದು ಇಡ್ಲಿಯನ್ನು ತುಂಡು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಅಷ್ಟೇ ಟೇಸ್ಟಿ ಕೂಡ ಆಗಿದೆ.
ಕಲರ್ಫುಲ್ ಆಗಿ ಕೂಡ ಬಂದಿದೆ. ಸೊ ಇವತ್ತಿನ ಈ ಹೆಲ್ದಿಯಾದ ಇನ್ಸ್ಟೆಂಟ್ ಆದ ಉಪಹಾರ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.